Subbarao starts working in 1995 at an annual salary of 5,000 ರೂಪಾಯಿ and received an increment of rupees 200 rupees each year. In which year did his income reach rupees 7,000? ಸರಿನಾ? ಸೊ ಗಿವನ್ ಬರೀರಿ, ಪಾಸ್ ಮಾಡಿ. ಸೊ ಒಂದು ಸಣ್ಣ ಚಿತ್ರ ಬಿಡಿಸ್ಬೋದು. 1995 ಓಕೆ 1995 ಇಲ್ಲಿ ಆಯ್ತಾ. 1996 ಅಲ್ಲಿ ಇದು 5,000 ರೂಪಾಯಿ ಇತ್ತು, 5,200 ರೂಪಾಯಿ ಆಯಿತು. ಏನಕ್ಕೆ? ಅವರು 1995 ಕೆಲಸಕ್ಕೆ ಸೇರ್ಕೊಂಡಾಗ 5,000 ರೂಪಾಯಿ ಕೊಡೋರಂತೆ. ಒಂದು ವರ್ಷ ಮುಂದಿನ ವರ್ಷ 200 ರೂಪಾಯಿ ಇನ್ಕ್ರೀಸ್ ಮಾಡೋರು. ಸೊ ಯಾವಾಗ 7,000 ರೂಪಾಯಿ ಆಯಿತು ಅವ್ರ ಸಂಬಳ ಅಂತ ಕೇಳ್ತಾರೆ, ಎಷ್ಟನೇ ವರ್ಷದಲ್ಲಿ? ಸರಿನಾ? ಸೊ ಇವಾಗ ಬರ್ರಿ ನೋಡೋಣ. ಇವಾಗ ಯೋಚನೆ ಮಾಡಿ ಅಟ್ಲೀಸ್ಟ್. ಓಕೆ, ಪಾಸ್ ಮಾಡಿದ್ದೀರಾ ಅನ್ಕೊಂತೀನಿ. ಸೊ ಇದು ನಿಮ್ಮ A1 A2 AN ಆಯ್ತಾ. ಸೊ ಬೇಸಿಕಲಿ A, ದ ಫಸ್ಟ್ ಟರ್ಮ್ ಇಸ್ 5,000, D is 200. ಸೊ ಅದು ಕ್ಲೀನಾಗಿ ಕೊಟ್ಟಿದ್ದಾರೆ ಅವರನ್ನೇ, ಇನ್ಕ್ರಿಮೆಂಟ್ ಆಫ್ 200 ಅಂತ ಹೇಳಿ. AN 7,000. ಸೊ N is equal to what? ಇವಾಗ ಹೇಗೆ ಮಾಡೋದು? ಫಾರ್ಮುಲಾ ಮತ್ತೆ ಸಬ್ಸ್ಟಿಟ್ಯೂಷನ್ ಅಷ್ಟೇ. ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಷನ್. ಸೊ ಫಾರ್ಮುಲಾ ಏನಿದೆ ಹುಡುಗರ? AN is equal to plus N minus 1 into D. ಸೊ ಇಲ್ಲಿ A 5,000 ಪ್ಲಸ್ N ಕಂಡುಹಿಡಿಯಬೇಕು, D 200. ಸೊ ಇದು ಎಷ್ಟು? 7,000. ಸೊ 7,000 5,000 ಡಿಫ್ರೆನ್ಸು 2,000. 2,000 ಡಿವೈಡ್ ಬೈ 200 ಆಗುತ್ತೆ ಅಲ್ವಾ? ನಿಮ್ಗೆ ಅದು ಗೊತ್ತಾಗಲಿಲ್ಲ ಅಂದರೆ ಡಿವೈಡಿಂಗ್ 200 ಬೋತ್ ದ ಸೈಡ್ಸ್. ಸೊ ಇದು 10. ಸೊ ಬೇಸಿಕಲಿ N is equal to 11. ಕೊನೆಯದಾಗಿ ಆನ್ಸರು in the year 1995 plus 11, that is 19,6,002. ಸೊ ಇದು ನಿಮ್ಮ ಉತ್ತರ. 2006 ಅವ್ರ ಸಂಬಳ 7,000 ರೂಪಾಯಿ ಆಗುತ್ತೆ.